ರಾಜ್ಯದ ಒಂದು ಹಿಂದುಳಿದ ಅಲ್ಪಸಂಖ್ಯಾತರ ದಲಿತರ ಏನು ಇಳಿಗೆ ಕೆಲಸ ಮಾಡ್ತಾರೆ ಕಳೆದ 1.5 ವರ್ಷದಿಂದ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅದು ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿದೆ. ಇಂಥ ಸಂದರ್ಭದಲ್ಲಿ BJP ಮತ್ತು ದಳದವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನೀತಿ ಮಾಡಿ ಒಂದು ಅಸ್ಥಿರ ಮಾಡೋಕ್ಕಾಗ ಹೊಟ್ಟಿದ್ದಾರೆ ಅಂತ ನಾವು ಈ ಮುಖಾಂತರ ನಾವು ಮುನ್ನೆಚ್ಚರಿಕೆ ಹೋಗ್ತಾ ಇದ್ದೀವಿ. ಮುಂದೆ ಬರುವ ದಿನಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿಗೆ ಈ ಹಳ್ಳಿ ಓಡಾಡಿ ಈ BJP ಮತ್ತು ದಳದ ಏನು ಕಾರ್ಯ ಇದೆಯಾ ಅದ್ರ ಬಗ್ಗೆ ಜನರಿಗೆ ಮನವರಿಕೆ ಮಾಡಿ ನಿಮ್ಮನ್ನು ಸತತವಾಗಿ ಪರ್ಮನೆಂಟಾಗಿ ಮನೆ ಕೊಡಿಸುವಂಥ ವ್ಯವಸ್ಥೆ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡುತ್ತಾ ಅಂತ ಹೇಳುತ್ತಾ ನನಗೆ ಇಲ್ಲಿ ಕರೆಸಿ ಮಾತಾಡೋದು ತಮ್ಮೆಲ್ಲರಿಗೂ ಧನ್ಯವಾದ. ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಶಂಕರ ದೊಡ್ಡಿ, ರಾಜ್ಯ KPCC ಪ್ರಧಾನ ಕಾರ್ಯದರ್ಶಿ. JDS ಮತ್ತು BJP ಪಕ್ಷಗಳ ಏನು ಕುತಂತ್ರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮುಡಾ ಪ್ರಕರಣದಲ್ಲಿ ಹೆಂಗಾರ ಮಾಡಿ ಅವರಿಗೆ ಅದರಲ್ಲಿ ಸಿಕ್ಕಾಕಿ ಅವರಿಗೆ ಕಪ್ಪು ಚುಕ್ಕೆ ತಂದು ಅಧಿಕಾರದಲ್ಲಿ ತಿಳಿಸಿ ತಾವು ಅಧಿಕಾರ ಏನು ಹವಣಿಸ್ತಾ ಇದ್ದಾರ ಅದನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ನಿನ್ನೆ ಏಕಕಾಲಕ್ಕೆ ಧರಣಿ ಮಾಡಲಾಗಿದೆ. ಅದರ ಪ್ರಯುಕ್ತ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸಹ ಇವತ್ತು ಮೌನ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದರ ಉದ್ದೇಶ ರಾಜ್ಯದಲ್ಲಿ 136 ಕ್ಷೇತ್ರವನ್ನು ಗೆಲ್ಲಿಸಿ ರಾಜ್ಯದ ಜನತೆ ಪ್ರಚಂಡ ಬಹುಮತ ಕೊಟ್ಟು ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಂಬಿಕೆ ಇಟ್ಟು ಇವತ್ತು ರಾಜ್ಯವನ್ನು ಒಳ್ಳೆಯ ರೀತಿಯಿಂದ ಅಧಿಕಾರ ಮಾಡ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಹೆಂಗಾರ ಮಾಡಬೇಕು, ಯಾವುದರ ಒಂದು ಹಗರಣದಲ್ಲಿ ಸಿಗಿ ಹಾಕಬೇಕಂತ ಹೇಳಿ ದಿನ ರಾತ್ರಿ ಇಲ್ಲದೊಂದು ಸಲ್ಲದೊಂದು ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಕೇಂದ್ರದ ಇಶಾರದ ಮೇಲೆ ರಾಜ್ಯಪಾಲರು ಇವತ್ತು ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು. ಅದನ್ನು ಇವತ್ತು ಕೋರ್ಟ್ದಲ್ಲಿ ನಡೀತಾ ಇದೆ. ನಾವು ಕೋರ್ಟ್ ಬಗ್ಗೆ ಹೇಳ್ತಾ ಇಲ್ಲ. ಆದರೆ ರಾಜ್ಯದ ಏನು JDS ಮತ್ತು BJPಯವರು ರಾಜ್ಯದ ಶಾಂತಿ ಮತ್ತು ನೆಮ್ಮದಿ ಜನರ ಬದುಕನ್ನು ಏನು ಹಸನ ಕಡೆ ಒಯ್ತಾ ಇದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚಿಕ್ಕೆ ತರಬೇಕು, ಕೆಟ್ಟ ಹೆಸರು ತರಬೇಕಂತ ಹೇಳಿ ದಿನನಿತ್ಯ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದನ್ನು ಖಂಡಿಸಿ ಇಂದು ನಾವು ಮೌನ ಪ್ರತಿಭಟನೆಗಳಿದ್ದೀವಿ. ಇದು ಸಾಂಕೇತಿಕವಾಗಿದೆ. ಒಂದು ವೇಳೆ ರಾಜ್ಯದ BJP ಮುಖಂಡರುಗಳು JDS ಮುಖಂಡರುಗಳು ಜನರ ಆಯ್ಕೆ ಮಾಡಿದಂಥ ಸರ್ಕಾರಕ್ಕೆ ಅಭದ್ರಗೊಳಿಸ್ತಕ್ಕಂಥ ಪ್ರಯತ್ನ ಏನು ರಾಜ್ಯಪಾಲರ ಕಾರ್ಯಾಲಯದ ಮುಖಾಂತರ ಮಾಡ್ತಾ ಇದ್ದಾರೆ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ಮುಖಂಡರು ಸಹ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂಥೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯವರ ಜೊತೆಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷ 5 ವರ್ಷ ಸಂಪೂರ್ಣ ಅಧಿಕಾರ ನಡಿಬೇಕಂತೇಳಿ ನಾವು ರಾಜ್ಯದ ಮಹಾಜನತೆ ಇವತ್ತು ಪಕ್ಷಕ್ಕೆ ಅಧಿಕಾರ ತಂದಿದ್ದೀವಿ. ಅದರಂತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೋ ಕೋರ್ಟ್ ಹೇಳಿದೆ, ಇವತ್ತು ಲೋಕಾಯುಕ್ತ ಹೇಳಿದೆ, ರಾಜ್ಯಪಾಲರು ಹೇಳಿದಾರಂತಲ್ಲ, ಜನರು ನಿಮಗೆ ಎಲ್ಲಿವರೆಗೂ ಅಂತಿಮ ನಿರ್ಣಯ ಆಗೋದಿಲ್ಲೋ ಅಲ್ಲಿವರೆಗೆ 5 ವರ್ಷ ನಿರಂತರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಆ ಹುದ್ದೆಯಲ್ಲಿ ಮುಂದುವರಿಸಬೇಕಂತೇಳಿ ರಾಜ್ಯದ ಅಹಿಂದ ಸಂಘಟನೆಗಳು, ಸಂವಿಧಾನ ಸಂರಕ್ಷಣಾ ಸಮಿತಿ, ಜನಪರ ವೇದಿಕೆಗಳು, ದಲಿತ ಸಂಘಟನೆಗಳು ಎಲ್ಲರೂ ನಿಮ್ಮ ಬೆನ್ನಿಂದಿದ್ದಾರೆ, ನಿಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳಿ ಈ ಮೌನ ಪ್ರತಿಭಟನೆ ಮೂಲಕ ನಾವು ರಾಜ್ಯದ ಮಹಾಜನತೆಗೆ ಮತ್ತು JDS BJP ಪಕ್ಷಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ. ನೀವು ಅಹಿಂದ ನಾಯಕರನ್ನು ಕೆಣಕಬೇಡಿ. ಯಾಕೆಂದರೆ ಈ ರಾಜ್ಯದಲ್ಲಿ 80% ಅಹಿಂದ ಮತಗಳಿಂದ ಯಾರಾದರೂ ಅಧಿಕಾರ ಬರಬೇಕಾದ್ರೆ ಅದು ಅಹಿಂದ ಮತಗಳ ಮಾತ್ರ ಅಧಿಕಾರ ಬರ್ತಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು JDS ಮತ್ತು BJPನವರು ಮುಂದಿನ ದಿನಗಳಲ್ಲಿ ತಾವು ಶಾಂತಿ ರೀತಿಯಿಂದ ನಾವು ಮನೆ ಕೂಡಿಸಿದ್ರೆ ನೀವು ಮನೆ ಕೂಡ್ರಿ, ಇಲ್ಲ ವಿರೋಧ ಪಕ್ಷದ ಕೆಲಸ ಮಾಡಿರಿ. ಅದು ಬಿಟ್ಟು ಒಂದು ಜನಪ್ರಿಯ ಸರ್ಕಾರವನ್ನು ಮೊಟ್ಟುಗೊಳಿಸತಕ್ಕಂಥ ಕೆಲಸ ಮಾಡ್ತಾರೆ ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ಮೌನ ಪ್ರತಿಭಟನೆ ಕಪ್ಪು ಬಟ್ಟೆ ಕಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಾನು ಅನಿಲ್ ಕುಮಾರ್ ಬೇಂದಾರ್, ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. हमारे जनप्रिय नेता श्रीमान सिद्धरामैया जी के खिलाफ ये जो BJP और JDS जो काम कर रहे हैं, बहुत ही संविधान के खिलाफ काम कर रहे हैं ये लोग। ये सरकार हमारी जो कांग्रेस सरकार को अच्छा जो लेकर यहाँ पे हमारे कर्नाटक में हमारे सिद्धरामैया जो चल रहे हैं, इन लोगों के पेट में दर्द हो रहा है। इसलिए ये लोग तो कुछ अच्छा काम नहीं कर सकते, लिहाजा ये अच्छी चलने वाली गवर्नमेंट को कैसे जो है ना खराब किया जाए। लिहाजा हम सब
आज यहाँ पे ये जिक्र करते हैं कि आने वाले वक्त में अगर ये लोग अपने आप को नहीं सुधारेंगे, हम घर घर जाकर इनके खिलाफ में, इनके जो है ना खिलाफ में हम बात उठाएंगे, क्योंकि हमारे जनप्रिय नेता श्रीमान सिद्धरामैया जी के जैसा कोई नेता नहीं है। लिहाजा उनके काम को देखकर, उसके नेतृत्व को देखकर ये लोग जो काम कर रहे हैं बहुत गलत कर रहे हैं। ये बीजेपी और जेडीएस को आने वाले वक्त में जड़ से उखाड़ के फेंकने का काम करेंगे इंशाअल्लाह। बस मैं इस मौके पे मुझे बात करने का मौका दिया, मैं अपनी तो बात यही पर समाप्त करता हूँ। धन्यवाद। आज हम सब यहाँ पर जमा हुए हैं। हमारा सभी का एक ही मकसद है, जो सिद्धरामैया साहब को किसी तरफ से निकाल कर किसी तरफ से तकलीफ देने की जो कोशिश कर रहे हैं, क्योंकि हिंदुस्तान की तारीख में ऐसा सीएम आया ना आएगा। जो उन्होंने 5 स्कीम इलेक्शन से पहले डिक्लेयर की थी, वो इलेक्शन के बाद 5 स्कीम इम्प्लीमेंट करने के बाद बीजेपी की नींद उड़ गई थी। वो नींद उड़ने के बाद उन्होंने ये सोचे कि सिद्धरामैया छोटी कास्ट से आते हैं, इनको तकलीफ देकर ही यहाँ से निकाले तो हमारा कर्नाटक में हमारा परचम लाएगा। मगर कर्नाटक की जनता जानती है कि पूरी सिद्धरामैया के साथ है। जो गरीब महिलाएं हैं, मेरे माँ हैं, बहनें हैं, पूरे सिद्धरामैया की आवाज़ है। इस बार 136 या 137 सीट दिए थे। अगर मौका मिला नेक्स्ट बार कर्नाटक की जनता इतनी बहुमत देंगी कि डबल बहुमत से कांग्रेस सरकार बनेगी। फिर उनके बीजेपी वालों के चेहरे का रंग अभी से उतरा हुआ है, पर सिद्धरामैया अकेले नहीं है, पूरी जनता उनके साथ है, 7 करोड़। क्योंकि वैसा सीएम कर्नाटक में आया ना आएगा। हम तमाम लोग इसलिए जमा हैं, सिद्धरामैया के हर लम्हों पे हम उनके साथ रहना चाहते हैं, क्योंकि सिद्धरामैया ऐसे सीएम है, उनकी कितनी भी तारीफ कम की जाती है। मोदी साहब 15 लाख दे तुम के आज तक देने में 2 बार 3 बार पीएम बन गए उन्होंने। हमारे सिद्धरामैया साहब बिल्कुल छोटे से स्टेट के, वो भी 224 सीट से जीत कर गए हुए सीएम। उन्होंने ऐलान करने के बाद सीएम पे बैठते ही उन्होंने 5 स्कीम को इम्प्लीमेंट किया। शायद उनको सैल्यूट करता हूँ मैं बिदर की जनता की तरफ से और कर्नाटक की जनता की तरफ से। हम दिल की गहराइयों से हर लम्हों पे सिद्धरामैया साहब के साथ है। सिद्धरामैया साहब तुम आगे बढ़ो, सिद्धरामैया साहब तुम आगे बढ़ो, हम उनके साथ हर लम्हों पे हैं। मैं बिदर सीएमसी चेयरमैन एमडी गौस, मैं अपनी बात खत्म करता हूँ। 3 ಅಕ್ಷರದ ಜ್ಞಾನ ಇದ್ರ ಮರ್ಯಾದೆ, ನಾಚಿಕೆ, ಶರಂ ಅಂತ ಹೇಳ್ತಾರ, ಈ ಶಬ್ದ ಇದ್ರ ನಾವು ಮಹಾಭಾರತ ಒಂದು ಉದಾಹರಣೆ ತಗೊಳ್ತೀವಿ. ಯಾವ ದ್ರೌಪದಿ ತಾಯಿಯ ಸೀರೆಯನ್ನ ಯಾವ ದುಶ್ಯಾಸನ ಸೆಳೆದಿದ್ನೋ ಆ ಸಂದರ್ಭದಲ್ಲಿ ಆ ದುರ್ಯೋಧನ ಹಿಡ್ಕೊಂಡು 101 ಜನ ಯುದ್ಧದಲ್ಲಿ ಸತ್ತು ಹೋಗಿರ್ತಕ್ಕಂಥವ್ರು, ಹೆಣ್ಮಕ್ಳು ಅಪಮಾನ ಮಾಡಿರ್ತಕ್ಕಂಥ 101 ಅಣ್ಣ ತಮ್ಮರು ಸತ್ತು ಹೋಗಿದ್ರು. ನಾ ಕೇಳ್ತೀನಿ, ದೇವೇಗೌಡ ಸಾಹೇಬರು ಭಾಳ ದೊಡ್ಡ ವ್ಯಕ್ತಿಗಳಿದ್ದಾರೆ, ವಯಸ್ಸಿನಾಗ ದೊಡ್ಡವರಿದ್ದಾರೆ, ಅಧಿಕಾರದ ದೊಡ್ಡವರಿದ್ದಿರಬೇಕು. ಆದ್ರೆ ತಾಯಿ ತಂದಕ್ಕೆ ಅದನ್ನ ನ್ಯಾಯ ಯಾಕೆ ಅಂತ ಹಳ್ಳಿ ಊರ್ದಾಗ ಕೇಳ್ತಿರು. ಇದು ಹಳ್ಳಿ ಊರು ತಾಯಿದೆ ಅಂತ ಕಲ್ಕೊಳ್ಬೇಕು. ನ್ಯಾಯ ಎಲ್ಲರಿಗೂ ಒಂದೇ. ನಿಮ್ಮ ಮಗ HD ರೇವಣ್ಣ ಸಾಹೇಬರು ಹೆಣ್ಮಕ್ಳ ಅಪಮಾನದಾಗ ಸಿಕ್ಕಿ ಬೀಳ್ತಾರ. ನಿಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಏನಿನ ಕಂಬಿ ಎಣಿಸ್ತಾರ ಹೆಣ್ಮಕ್ಳ ಅಪಮಾನ ಮಾಡಿದ್ದು. ನೀವು ಮಂತ್ರಿ ಮಾಡ್ತೀರಲ್ಲ ಕುಮಾರಸ್ವಾಮಿ ಅವರಿಗೆ, ಒಂದು ವೇಳೆ ನಾಚಿಕೆ ಶರ್ಮ ಇದ್ರ ಇವರು ಭಾಷೆಗಳು ಸತ್ತು ಹೋಗಬೇಕು. ಅದನ್ನು ಸಾಯ್ಲಕ್ಕಾಗಲ್ಲ. ಇದಕ್ಕೆ ಸಾಯಿಸ್ತಕ್ಕಂಥ ಕೆಲಸ ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿರ್ತಕ್ಕಂಥದ್ದು ಸಂವಿಧಾನ ಮುಖಾಂತರ ಮತದಾನ. ಯಾರಿಗೂ ಯಾರು ಲಟ್ಟೆ ಹೊಡಿಬಾರ್ದು, ಯಾರಿಗೆ ಯಾರು ಬಂದಕ್ಕೆ ಹೊಡಿಬಾರ್ದು, ಯಾರಿಗಾರು ತಲವಾರದಿಂದ ಹೊಡಿಬಾರ್ದು. ಹೊಡಿತಕ್ಕಂಥ ಒಂದೇ ಶಬ್ದ मतदान मुखांतर मौनವಾಗಿ जो काम बंदूक से नहीं बनता वो काम संदूक से बनता है. डॉक्टर बाबा साहब अंबेडकर पಟ್ಟಿರ್ತಕ್ಕಂಥ मतदान ಬಟ್ ದಬಾಸಬೇಕು ಟ್ರಾಯಿಕ್ ಅಂತ 400 ಪಾರಿದಿಂದ ತೋರ್ಸಕ್ಕೆ ಬಂದ್ರಲ್ಲ, ಮುಂದೆ 0 ಪಾರ್ ಆಗ್ತಕ್ಕಂಥ ಹಾಲತ್ಕ ಅವ್ರು ನಾವು ಹಿಂಗೆ ಹೋಗ್ಬೇಕನ್ನೋ ಸಂದೇಶ ಕೊಡ್ತಾ ಇದ್ದಾರೆ. ನೀವು ಎಚ್ಚರಿಕೆ ಆಗ್ರಿ ಅಂತದ, ಎಚ್ಚರಿಕೆ ಮಾಡ್ಕೊಂಡು ಮನೆ ಮನೆಗೆ ತಿಳಿಸ್ರಿ ಅನ್ನೋ ಕಡೆಯಿಂದ ಮಾಡ್ತಾ ಇದ್ದಾರೆ. ಇದು ಜಾಗೃತಿ ಸಮಾವೇಶ ಮಾಡ್ಕೊಳ್ತಕ್ಕಂಥದ್ದು ಬೇರೆ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯವರು ಹೆಣ್ಣು ಮಕ್ಕಳಿಗೆ ಸ್ತ್ರೀ ಶಕ್ತಿ, ಕೆಲವರು ಹೊಟ್ಟೆಕ್ಕಿಂತ ನಮ್ಮ ದೋಸ್ತು ಕೇಳ್ತಾನ, ಚಿಂಪೊಡೆ ನೀವು ನಾವು ನಮ್ಮ ಹೆಂಡತಿಗೆ ಬಸ್ಸಿಗೆ ಫ್ರೀ ಕೊಟ್ಟೋಗಿ ನಮಗೆ ಫ್ರೀ ಕೊಟ್ಟಿಲ್ಲ. ಅರೇ ಬುದ್ಧಿ ಅದನ, ಅರಜ್ಞಾನ ಅದನ, ಅರ್ಧ ಬುದ್ಧಿ ಅದನ. ನಿಮ್ಮ ಹೆಂಡತಿ ಬಸ್ಸಿಗೆ ಫ್ರೀ ಹೋದ್ರ ರೊಕ್ಕ ಯಾರು ಕಿಸ್ದಾಗ ಉಳಿದು? ಉನ್ಕೆ जेब में रहते
उनके माताजी, उनके बहने, उनके ಸೋದರತ್ತಿ ಎಲ್ಲ ಅಕ್ಕ ತಂಗಿಯರು ಹ್ಯಾಪಿ ಬರ್ತ್ಡೇ ಟು ಯು ಅಂತ ತೊಟ್ಟಲಿಗೆ ಹೋಗಿದ ಮೇಲೆ 100 ಮಂದಿ ಹೆಣ್ಮಕ್ಳು ಫ್ರೀ ಹೋದ್ರೆ ಅಮೃತ್ ಚಿಮ್ಕೊಳಕ್ಕೆ ಕಿಸ್ದಾಗ ಉಳಿದವೇ ಇಲ್ಲ. ಆ ತಂಗಿದಾರ ನಮ್ಮ ತೊಳ್ತಾರೆ ಕೇಳಬೇಕಾಗ್ತದ ಅವ್ರಲ್ಲಿ. ಹೆಣ್ಮಕ್ಳಿಗೆ ಕೊಟ್ಟ ಉಳಿದ್ಯಾರಿಗೆ ಮನ್ಯಾಗ ಇಲ್ದ್ರೆ ನೀವೇ ಕೊಡ್ತೀರಾ? ನಮ್ಮ ದೋಸ್ತ ಇದ್ದವನೇ ಒಂದು ಮದುವೆ ಕರ್ಕೊಂಡು ಹೋಗ್ಯಾನ, 150 ಮಂದಿ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗ್ಯಾನ 2 ಬಸ್ಸಿನಾಗ. 30 ಮಂದಿ ಗಂಡಸ ಮಕ್ಕಳು ಹೋಗ್ಯಾರ. ಗಂಡಸ ಮಕ್ಕಳು ರೊಕ್ಕ ಕೊಟ್ಟರು ಒಂದೊಂದು 100 ರೂಪಾಯಿ ಅದ್ರ 150 ಮಂದಿ ಏಟ್ ಆಯ್ತಿತ್ತು. ಅದು ರೊಕ್ಕ ಇವನ್ ಕಿಸ್ದಾಗ ಉಳಿತಲ್ಲ, ಭಾರಿ ಉಳ್ದವ್ಗೆ ಅಂತಾನ ಮತ್ತೆ ಹೆಣ್ಮಕ್ಳಿಗೆ ಕೊಟ್ಟ ನಾಚಿಕೆ ಸೇರಲಿಲ್ಲ. ಬದನೆಕಾಯಿ ತಿಂತವ್ರಿಗೆ ದೊಡ್ಡ ತಿಂದು ತುಂಬ ಕೈ ಅಂತವಲ್ಲ, ಈ ತುಂಬ ಕೈ ಎಂಬವರಿಗೆ ಅದರಲ್ಲಿಂದ ಪಾಠ ಕಲಿಸ್ಬೇಕು ಅಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಮತದಾನದ ಮುಖಾಂತರ ಜಾಗೃತರಾಗ್ರಿ. ಮೊನ್ನೆ ಬೀದರ್ನಲ್ಲಿ ಫೆರೋಜ್ ಖಾನ್ ಅಂತ ಬಂದಿದ್ರು. ಒಂದು ತಂಗಿ ಹೇಳಿದಳು, ನನಗ ಹೊಟ್ಟಿದ ಬಹಳ ದೊಡ್ಡ ಬಿಮಾರಿ ಇತ್ತು, ಸೈಲಕ್ಕಾಗಿತ್ತು, ಯಾರೂ ಸಹಿತ 1 ರೂಪಾಯಿ ಕೊಟ್ಟಿಲ್ಲ, ಹಣ್ಣು ಕೊಟ್ಟಿಲ್ಲ, ತಂದು ಕೊಟ್ಟಿಲ್ಲ, ನೆಂಟು ಕೊಟ್ಟಿಲ್ಲ. ಆದರೆ ಸಿದ್ದರಾಮಯ್ಯರು ಕೊಟ್ಟಿರ್ತಕ್ಕಂಥದ್ದು ನಾ 10,000 ರೂಪಾಯಿ ಉಳಿಸಿದ್ದೀನಿ, ಮತ್ತು ಇನ್ನೊಂದು 10,000 ರೂಪಾಯಿ ಸಾಲ ತಗೊಂಡು ನಾನು ಹೊಟ್ಟೆ ರಿಪೇರ್ ಮಾಡ್ಕೊಂಡಿದ್ದಾಗ ಎಂಥ ಕಠಿಣ ಹೊಡೆದ ಇದು ಸಹಿತ ಕಡ್ಡ ನೀರು ಬರ್ತಕ್ಕಂಥ ಹಾಲು. ಇದು ತಾಯಿದ ಬಿಮಾರಿ ಕೊನ ಇದ್ದಿದ್ರು ಸಿದ್ದರಾಮಯ್ಯರಿಗೆ ಗೊತ್ತದ. ಅವ್ರು ಉಸುಬಿನ ಮೇಲೆ ಬರ್ದವ್ರ, ಹಳ್ಳಿಯವ್ರದ ಕುರಿ ಮೇಯಿಸಿದವ್ರ, ಬಡತನ ಬ್ಯಾನಿ ಯಾರಿಗೆ ಕೊನ ಇರ್ತದ ಅವ್ರ ಅಧಿಕಾರದ ಬಂದಾರ, ಬಡವರ ಕಾನೂನು ಮುಖಾಂತರ ಅವರಿಗೆ ನ್ಯಾಯ ಕೊಡ್ತಾರ. ಈ ಪುಕ್ಷಟ ಗೆದ್ದು ಬಂದಿರ್ತಕ್ಕಂಥವ್ರು, ಈ ಬಸವಣ್ಣವ್ರಿಗೆ ಕೊಲೆಯಾಕಿರ್ತಕ್ಕಂಥ ಬಂಡಿ ಮಿಂಚಣ್ಣ ಅಂತವ್ರು, ಯೇಸು ಕ್ರಿಸ್ತ ಪ್ರೀತಿ ಮಾಡಿದ್ರು, ದೊಡ್ಡ ಬ್ಯಾನ್ ಇದ್ದವರಿಗೆ ಕೈ ಹಿಡಿದು ಪ್ರೀತಿ ಮಾಡಿದ್ರು ಅಂಥವ್ರಿಗೆ ನಾಚಿಕೆ ಸೇರ್ಮಿರ್ಲಾರ್ದಂತಕ್ಕ ಎಸ್ಕರ್ ಅನ್ನೋ ಮನುಷ್ಯ ಇವತ್ತು ಅಬ್ರಾಹ್ಮನ್ ರೂಪದಾಗ ಬರ್ತಾ ಇದ್ದಾರೆ. ಯೇಸು ಕೊಲೆಯಾಕಿರ್ತಕ್ಕಂಥ ಎಸ್ಕರ ಇವ ಅಬ್ರಾಮ್ ಈ ಸರ್ಕಾರ ಕೊಲ್ಲಕ್ಕೆ ಬರ್ತಾ ಇದ್ದಾರೆ. ಇವ್ರ ಮಾತು ಕೇಳ್ತಾ ಇದ್ದೀರಿ, ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ ನಾ ಪೇಪರ್ದಲ್ಲಿ ಓದಿನಿ, ಮೊಹಮ್ಮದ್ ಪೈಗಂಬರ್ ಮಕ್ಕಾ ಬಿಟ್ಟು ಮದೀನಾಕ್ಕೆ ಹೋದಾಗ ಅವ್ರದ್ದು ಖಿಲಾಫ್ ನಂಬರ್ 1 ಇದ್ದ. ಅದು ನಮ್ಮ ಸಮೀಬಾಯಿ ಹೇಳ್ತಾರೋ ಹೆಸರು ಮುರ್ತಾಜಿದ್ದು ಏನೋ ಹೆಸರಿಲ್ಲ. ಅವಂತನ ಆಪ್ झूठ नहीं बोलते, आप बिल्कुल आपका सिद्धांत अच्छा है, लेकिन मैं जिंदगी भर तुम्हारे खिलाफ हूँ. अरे अच्छा है खिलाफ है, ಎಂತ ಡೇಂಜರಸ್ ಇವ್ರು, ಎಂತ ಬದಮಾಸರು ಇವ್ರಿಗೆ ಪುನಃ ಇಲ್ಲ. ಸಿದ್ದರಾಮಯ್ಯ ಅನುಕೂಲ ಮಾಡಿಕೊಡ್ತಾರೆ ಅಂತ ಗೊತ್ತಿಲ್ಲ, ಕರೆಂಟ್ ಫ್ರೀ ಕೊಟ್ಟಿದ್ದಾರಂತದ. ಯಾವ ತರುಣ ಶಕ್ತಿ ಓದಿರ್ತಕ್ಕಂಥವ್ರಿಗೆ ಯಾರಿಗೆ ನೌಕರಿ ಇಲ್ಲ, ನೌಕರಿ ಇಲ್ಲದವ್ರು ಓಡಾಡ್ತಾ ಇದ್ದಾರ ಅಂಥವ್ರು ತಿರುಗಾಡಿ ಕೆಲಸ ಹುಡುಕಸ್ತಕ್ಕ 1 ತಿಂಗಳಿಗೆ 3,000 ರೂಪಾಯಿ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ, 1,500 ರೂಪಾಯಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ 5 ರೂಪಾಯಿ ಬೇರೆ ಕೊಡಲ್ಲ. ಯಾರ ಕೊಟ್ಟಾರ? ರಾಘವೇಂದ್ರ ಕೊಟ್ಟಾರ, ವಿಜೇಂದ್ರ ಕೊಟ್ಟಾರ, ಯಡಿಯೂರಪ್ಪ ಕೊಟ್ಟಾರ. ಸರ್ಕಾರ ಅಂದ್ರೆ ದೇವ್ರ ಕೆಲಸ. ಸರ್ಕಾರದಾಗಿರ್ತಕ್ಕಂಥ ತುಂಬ ಜನರದ್ದು ಕೆರೆ ನೀರು ಕೆರೆ ಕೊಡ್ತಕ್ಕಂಥ ಸಿದ್ದರಾಮಯ್ಯ ಅವ್ರದ್ದು. BJP ಒಳಗಿರ್ತಕ್ಕಂಥ ನೂಟಿ ಹೊಡ್ಕೊಂಡು ಹೋಗೋರು ಅಂಬಾನಿ ಅದಾನಿಗಳು, ಆ ಮಲ್ಯನಂತವರು, ಅಂಥವ್ರಿಗೆ ಸಲ್ಲತಕ್ಕಂಥವ್ರು ಇವ್ರಿಗೆ ಈಚು. ಇದಕ್ಕೆ ಈ ಕೆಲಸಕ್ಕೆ ಸಂವಿಧಾನ ಮುಖಾಂತರ ಬರ್ತಕ್ಕಂಥದ್ದು. ಇವರು ಬ್ರಿಟಿಷರು ಯಾವ ಥರ ಧೋಖ ಮಾಡ್ತಿದ್ರು, ಆ ಬ್ರಿಟಿಷರು ವಂಶಸ್ಥರೇ RSS ನುಡಿನೇ ಇತ್ತು. ಏನಂತ, ನಾವು 1000 ವರ್ಷ ಆದ್ರೆ ಭೀ ಅಂಗ್ರೇಜರು ಗುಲಾಮ್ ಆಗಿರ್ತೀವಿ, ಅದ್ರ ಕೆಳಗಿರ್ತಕ್ಕಂಥ ದಲಿತರು, ಶೋಷಿತರು, ಬಡವರು, ಹೆಣ್ಮಕ್ಳು ಮತ್ತೊಬ್ಬರು ಇವರು ಶಾಣ್ಯರಾಗಬೇಡ ಅಂತಕ್ಕಂಥ ಸಿದ್ಧಾಂತ RSS ಇದು. ಎಂಥ ನೀಚ ಗುಣ. ಹುಟ್ಟಿದವರೆಲ್ಲರೂ ತಾಯಿ ಗರ್ಭದಿಂದ ಹುಟ್ಟುತ್ತಾರೆ, ಶಾಲೆ ಕೊಂಡು ಬೆಳೀತಾರೆ. ಯಾರೋ ಬಾಯಿದಾಗಿಂದ ಹುಟ್ಟಿದ್ರು, ಯಾರೋ ಕೈದಾಗಿಂದ ಹುಟ್ಟಿದ್ರು. ಎಂಥ ಪಾಗಲ್ ಮಾಡ್ಲತ್ತೀರಿ ದೇಶದ ಜನರಿಗೆ. ಮೂಸೆ कोई पैदा होता, अगर मुँह से पैदा होने का आधा तो ऐसा रहता तो शादी करने की क्या जरूरत है? ಬಾಯಿಲಿಂದ ಹುಡ್ತಾರೇನ್ರಿ? ಬ್ರಹ್ಮನ ಬಾಯಿಲಿಂದ ಹುಟ್ಟಿದ್ರು ಅಂತ ಯಾರು, ಕೈಲಿಂದ ಹುಟ್ಟಿದ್ರು ಅಂತ ಯಾರು, ಕಾಲಿಂದ ಹುಟ್ಟಿದ್ರು ಅಂತ ಖಾಲಿ ಮಾಡಿದ್ರು. ಮತ್ತು ಕಾಲಿಂದ ಹುಟ್ಟಿರೋರಿಗೆ ಪೈಲೆ ಕಾಲಿಗೆ ನಮಸ್ಕಾರ ಮಾಡ್ಬೇಕು. ಕಾಲಿಂದ ನಡ್ತಿದಂಗ ಪೈಲೆ ಫಸ್ಟ್ ತೊಂದರೆ ನಮಸ್ಕಾರ, ದಂಡ ನಮಸ್ಕಾರ ಕಾಲಿಗೆ ಹಾಕಬೇಕು. ಯಾರಿಗೆ ಹೊಲೆರಂತೀರಿ ಅವ್ರಿಗೆ ಹೊಡ್ಯಾಡ್ಬೇಕು, ಕಾಲ ಮೇಲೆ ಬೀಳಬೇಕು. ಕಾಲಿಂದ ನಡ್ತೀರಿ ಹಂಗ. ಆದರೆ ಎಂಥ ನೀರು ಕೂಡ ಕಾಲಿಂದ ಕೈಲಿಂದ ಹುಟ್ಟೋದಲ್ಲ, ಹೊಟ್ಟೆಗಿಂದ ಹುಡ್ತಾರ. 9 ತಿಂಗಳಿಗೆ ಹುಟ್ಟಬೇಕು. ಯಾರಪ್ಪನ ಗಂಟೆ ಅಲ್ಲ, ನಿಸರ್ಗ ದೇವ್ರ ಗಂಟದ. ಒಂದೇ ಥರ ಹುಟ್ಟಿದ ಮೇಲೆ ಇದು ಯಾರ ಬದಮಾಸ್ತರು ನೋಡೇ ದೊಡ್ಡವ್ರಣ. ಹಾಲು ಕುಡಿಯೋದು ಬಿಟ್ಟು ಅಲ್ಪ ಹಾಲು ಕೊಂಡವ್ರು, ಹಾಲು ಕೊಂಡವರು ಪ್ರೀತಿಲಿಂದಿರಬೇಕು. ಇದು ಮತ ಹಾಕ್ತಕ್ಕಂಥ ಸಂವಿಧಾನ ತಿಕ್ಕಬೇಕಂತೇಳಿ ಎಷ್ಟು ಕೋಟಿ, 5-6 ಕೋಟಿ ಜನ ಓಟ್ ಹಾಕಿ ಸರ್ಕಾರ ಕೊಟ್ಟದ. 5-6 ಕೋಟಿ ಜನ ಕೊಟ್ಟವರಿಗೆ ಯಾರ್ದು ಗುಲಾಮ್ ಇರ್ತಕ್ಕಂಥವ್ರು ಒಬ್ಬರು ರಾಜ್ಯಪಾಲರ ಮುಖಾಂತರ ತೆಗಿಬೇಕಂದ್ರೆ ಇದು ಯಾವ ದೇಶ? ಅಂಗ್ರೇಜರ ರಾಜ್ಯ ಅದನೇ. ಅವಾಗ ಭಗತ್ ಸಿಂಗ್ ಸತ್ತಿದ್ದಾರೆ, ಅವಾಗ ಚಂದ್ರಶೇಖರ್ ಆಜಾದ್ ಸತ್ತಾರ, ಸುಖದೇವ್ ರಾಜಗುರು ಫಾಸಿ ಮೇಲೆ ಹೋಗ್ಯಾರ, ಅಸ್ಫಾಕುಲ್ಲಾ ಖಾನ್ ಲಡಾಯಿ ಮಾಡ್ಯಾರ. ಅವಾಗ ಆ ಲಡಾಯಿ ಫಾಸಿದಿತ್ತು, ಈಗ ಫಾಸಿದಿಲ್ಲ. ಮುಂದೆ ಬರ್ತಕ್ಕಂಥ ಪೀರಿಯಡ್ನಲ್ಲಿ ಮತಗಳು
ಕಣ್ಣು ಮುಚ್ಚಿ ಹಾಕರು ಸಹಿತ ಈ ಬಿಜೆಪಿ JDS ವಿರುದ್ಧ ಬರ್ತಕ್ಕಂಥ ಲೈನ್ದಾಗ ಬರ್ತಕ್ಕಂಥ ಜಾಗೃತಿ ಕಾರ್ಯಕ್ರಮ ಬರ್ತದೆ. ಒಂದು ಬರ್ತದ್ರಿ, ಸಿದ್ದರಾಮಯ್ಯವ್ರ ಹೆಂಡತಿ ಕೆಸರೆ ಗ್ರಾಮ ಅಂತ, ಅದು 40 ಕಿಲೋಮೀಟರ್ ಅಂತ ಮೈಸೂರಿನಿಂದ. 2006ದಾಗ ಅವ್ರಿಗೆ ಜಮೀನು ಮಂಜೂರಾಗಿತ್ತಂತ. 2006 2006 ಅಂದ್ರೆ ಈಗ ಎಷ್ಟು ರೀ? 2024 ಅಂದ್ರೆ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ? 18 ಸಾಲ್. ನಾವು ಇಲ್ಲೇ ಥೋಡೆ ತಿಳ್ಕೊಬೇಕು. ಅನ್ನ ಕುಂತದಲ್ಲ ಅಂತ ಹೊಗಣಿ ತಿಳ್ಕೊಳಕ್ ಹತ್ತಲ್ಲ. ಇಲ್ಲ ಒಕ್ಕದೇರ್ ಕುಂತಾರ, ನಮ್ಮ ಆಯಿ ಬ್ಯಾಳಿ ಮಾಡ್ತೀವಿ ಹೊಗಣಿ ತುಂಬ ಕೈದಾಗ ಥೋಡೆ ಹಾಕೊಂಡು ಕಣ ಉಪ್ಪೆಲ್ಲ ಚಲೋ ಆಗ್ಯದ ಬರೋ ಮಾಡ್ಕೊಂಡ್ರೆ ಹೊಗಣಿ ಕುಡಿತೀಳ. ನಾಚಿಕೆ ಶರ್ಮಿದವ್ರು ತಿಳ್ಕೊಳ್ಬೇಕು. 18 ವರ್ಷ ಕೆಳಗಡೆ ಇದೇ ನಮ್ಮ ಮೀರಾಗಂಜ್, ಹಮಿಲಾಪುರ್, ದಾವಣಗೆರೆ ಏರಿಯಾ 30,000 ರೂಪಾಯಿಗೆ ಎಕ್ಕರ್ ಅಂದ್ರೆ ಯಾರೂ ತಗೊತ್ತಿದ್ದಿಲ್ಲ. ಬೆಲ್ದಾರ್ ಸಾಬ್ರೆ, ಗಾಯಕ್ವಾಡ್ ಸರ್, ದೊಡ್ಡ ಸರ್ ಎಲ್ಲಾರ. ಈಗ ಎಷ್ಟು 1 एकड़ कितने हो गए साहब? 18 साल के बाद 1-1 करोड़ 1.5 करोड़ के ऊपर 1-1 एकड़ हो रहे हैं. अरे शर्मनाच के ना. 2006 ಯಾವುದು, 2024 ಯಾವುದು? ಈ ಪೀರಿಯಡ್ದಲ್ಲಿ ಸಿದ್ದರಾಮಯ್ಯ ಅವರು ಕೇಳ್ಯಾರ ಅಂತ ಹೇಳ್ತೀರಿ. ಅಗರ್ ದೇನ ಆಯ್ತು ಸರ್ಕಾರ, ಅವ್ರು ಪಟ್ಟಿಲ್ಲ. ಸಿದ್ದರಾಮಯ್ಯ 13-18 ತನಕ ಮುಖ್ಯಮಂತ್ರಿ ಇದ್ದರು, ಅವ್ರು ಪಟ್ಟಿಲ್ಲ. ಅವ್ರು ಹೇಳ್ತೀರಿಗೆ ನೀವು ಒಂದು ವೇಳೆ ಸರ್ಕಾರ ಕೊಡ್ತೀರಿ. ಪಟ್ಟವ್ರು ಯಾರು? ಬಿಜೆಪಿ ಸರ್ಕಾರದ 1920-21ದಾಗ ಬೊಮ್ಮಾಯಿ ಸಾಬರು ಮುಖ್ಯಮಂತ್ರಿ ಇದ್ದಾಗ ಕೊಡ್ತಾರ. ಆ ಕುರುಬೂರ್ ಸಮಾಜ ಭೈರತಿ ಬಸವರಾಜ್ ನಗರಾಭಿವೃದ್ಧಿ ಸಚಿವರೈತೆ, ಅವರು ಕೂಡಿ ಕೊಟ್ಟಿರ್ತಕ್ಕಂಥದ್ದು ಪಾರ್ವತಿ ದೇವಿಗೆ ಕೂಡೋದು. ಅವರು ಹೆಸರು ಸಿದ್ದರಾಮಯ್ಯ ಹೇಳ್ತೀರಿ. ಸಿದ್ದರಾಮಯ್ಯ ಅಂತ ಕೇಳಿದ್ರಂತ ಏನಂತ, ನೀವು ಒಂದು ವೇಳೆ ಆ ಕೊಡ್ಬೇಕಂದ್ರೆ ಈಗಿನ ರೇಟ್ ಏನದ ಅದ್ರ ಹಿಸಾಬ್ದಾಗ ನೀವು ಒಂದು 66 ಕೋಟಿ ರೂಪಾಯಿ ಹೆಣ್ಮಕ್ಳಿಗೆ ಬೇಕಾದ್ರೆ ನ್ಯಾಯ ಕೊಡ್ರಿ, ಜಮೀನು ವಾಪಸ್ ತಗೋತೀನಿ ಅಂದ್ರೆ ತಗೋರಿ ಅಂತ ಮಾತಾಡಿದ್ರು ಅಂತ. ಆದ್ರೆ ಬಂತು, ನಾ ಲೆಕ್ಕ ಮಾಡೀನಿ. 2006ದಾಗ 3 ಎಕರೆ 16 ಗುಂಟೆ ಜಮೀನು 3 ಲಕ್ಷ ಚಿಲ್ಲರಿ ಅಂತ ತಿಳ್ಕೊರಿ. ಈಗ 24 ವರ್ಷದ 18 ವರ್ಷದ ಮೇಲೆ ಎಷ್ಟು ಪಟ್ಟು ಜಾಸ್ತಿ ಆಯಿತು? ಸಣ್ಣದ ಉದಾಹರಣೆ ಹೇಳ್ತೀನಿ. ಬೀದರ್ದಾಗ ನಾನೇ ಒಂದು 2000 ಇಸ್ವಿ ಒಳಗೆ 2000 ಇಸ್ವಿ ಒಳಗೆ ಬೆಲ್ದಾರ್ ಸರ್ 40/60 ಫ್ಲಾಟ್ ತಗೊಂಡಿದ್ದೆ. ಆಗ ಅದಕ್ಕೆ 1.5 लाख ರೂಪಾಯಿ ಇತ್ತು. ಇವತ್ತು ನಮ್ಮ ಮನೆ ಮುಂದೆ ಅದ 40-60 ಅದ. ಅಲ್ಲಿ ಯಾರು ಬಂಗಾರ ಬೆಳೆದಿಲ್ಲ, ಮಳೆ ಬಿದ್ದರೆ ಹಚ್ಚಿಗೆ ಬೆಳಿಲತ್ತದ, ಬ್ಯಾಸ್ಗಿದ ಒಂದು ಕಡ್ಡಿ ಬಿಟ್ಟರೆ ಸುಟ್ಟೋಗ್ಲತ್ತದ. ಅದರ ಕಿಮ್ಮತ್ತು 1 ಕೋಟಿ ರೂಪಾಯಿ ಅಲ್ಲತ್ತಾರ. ಯಾವಾಗ 2000 ಇಸ್ವಿದಾಗ 1.5 लाख ಇತ್ತು, ಈಗ 1 ಕೋಟಿ ಅಂದಿನ ಮೇಲೆ ಎಷ್ಟು ಪಟ್ಟು ಜಾಸ್ತಿ ಆಯಿತು? ವಿಜಯೇಂದ್ರ ಅವರೇ, ಯಡಿಯೂರಪ್ಪ ಸಾಹೇಬರೇ, ನಿಮ್ಮ ಮಕ್ಕಳಿಗೆ ತಿಳಿಸ್ರಿ. ಶರಣರ ನಾಡಿನಾಗಿದ್ದವ್ರಿ, ಶರಣರ ಹೆಸರು ಮೇಲೆ ಇದ್ದವ್ರು ಇದ್ದೀರಿ. ದೇವೇಗೌಡರೇ ತಿಳಿಸ್ರಿ. ಕುಮಾರಸ್ವಾಮಿ ತಿಳ್ಕೊಂಡ್ಯಾರ, ಮುಖ್ಯಮಂತ್ರಿ ಆಗಿದ್ದವ್ರು ಇದ್ದೀರಿ, ಮುಖ್ಯಮಂತ್ರಿ ಇದ್ದೀರಿ. ಸುಳ್ಳಾಡಿ ಲೋಕ ಮಾಡೋದಲ್ಲ. ಎಷ್ಟು ಪಟ್ಟು ಜಾಸ್ತಿ ಆಯಿತು ನಾನು ನೋಡೀನಿ. 15,333 ಪಟ್ಟು ಜಾಸ್ತಿ ಆಯಿತು. ಹಾಗಾದ್ರೆ ಅಲ್ಲಿಟ್ಟಿದ್ದು ರೇಟ್ ಜಾಸ್ತಿ ಆಗಲ್ಲ. ಅದು ಕಮ್ಸೆ ಕಮ್ 162 ಕರೋಡ್ ಮ್ಯಾಲ ಚಿಲ್ಲರೆ ರೊಕ್ಕ ಆಗ್ಲತ್ತದ. 65 लाख ರೂಪಾಯಿ ಚಿಲ್ಲರೆ ಆಗ್ಲತ್ತದ ಅಂತದ. ಕೇಳ್ಯಾರ ಯಾರು ಅಲ್ಲತ್ತೀರಿ? ಇವ್ರು ಅಲ್ಲತ್ತಾರ. ಸಿದ್ದರಾಮಯ್ಯ ಅವರು 66 ಕರೋಡ್ ಕೇಳ್ಯಾರ. ಇದು 66 ಕರೋಡ್ ಕೇಳಿದ್ರೆ ಭೀ ಇನ್ನ 100 ಕರೋಡ್ ಯಾರ ಅಪ್ಪನ ಗಂಟು ಅರ್ಥ ಮಾಡ್ಕೊಳ್ಬೇಕಾ? ಹಿಂದಕ್ಕೆ ನಿಮ್ಮ ಮುತ್ತೆ ಬತ್ತಲೇ ಇದ್ದ, ನೀರು ಯಾಕೆ ಒಳ್ಳೆ ಇದ್ದು ಹಾಕೊಂಡು ಅರ್ಬಿ ಬಟ್ ಹಾಕೊಂಡು ಹೋಗ್ಲತ್ತೀರಿ? ಹಿಂದೆ ನಿಮ್ಮ ಮುತ್ತೆ ಇದ್ದಪ್ಲೇ ಇರ್ತೀರಿ. ಒಂದು ಹೆಣ್ಣಿನ ವಾತಾವರಣ ಈಗಿರ್ತದ. ಅವಾಗಿನ ರೇಟ್ ಇವಾಗ 100 ಪಟ್ಟು ಜಾಸ್ತಿ ಆಗ್ಯದ. ಅದೇ ಥರ ರೇಟ್ ಜಾಸ್ತಿ ಆಗಿದ್ರಲ್ಲಿ ಅದು ನೀವು ಒಂದು ವೇಳೆ ಆ ಜಾಗ ಬೇಕಾದ್ರೆ ತಗೋರಿ, ಅವ್ರಿಗೆ ಅದನ್ನು ಕಾಂಪನ್ಸೇಷನ್ ಕೊಡ್ರಿ. ಕೊಟ್ಟವ್ರು ಯಾರು? ಸಿದ್ದರಾಮಯ್ಯ ಕೊಟ್ಟಾರ. ಏನೇನು ರಾಜಕೀಯ ತಪ್ಪಲೇನೆ ಹೆಂಗಾರ ಮಾಡಬೇಕು. ಶಂಬೋರ್ ಸುಳ್ಳು ಹೇಳಿದ್ರೆ ಸುಳ್ಳು ಇದ್ದವು, ಸುಳ್ಳು ಹೇಳಿದ್ರೆ ಕರೆದು ಊರು ಕೊಡ್ತೀವಿ. ಹಳ್ಳೂರ್ದಾಗ ಆ ಮುದುಕರು ಮಾತು ಕೇಳಿ ಕಲ್ಕೋಬೇಕು. जो बुजुर्ग है, नाना नानी है, उनके बातों से सीखना है. झूठे झूठ बोले तो सच का कपड़ा फट गए. ಇಂಥ ಬದ್ಮಾಸರು BJP JDSದವ್ರು ಇರ್ತಕ್ಕಂಥವ್ರು ದೇವೇಗೌಡರು ಕಣ್ಣು ಮುಚ್ಚಿ ಅಳ್ತಾರ. ಯಾರು ಅವ್ರ ಪ್ರಜ್ವಲ್ ರೇವಣ್ಣನ ಖಾತೆ ಮೇಲೆ ಒಂದು ವೇಳೆ ಫಾಸಿ ಹಾಕ್ಕೊಂಡು ಅವನಿಗೆ ಜೈಲಿಗೆ ಹಾಕ್ಯಾರಲ್ಲ, ಹೆಣ್ಮಕ್ಳು ಇಜ್ಜತ್ ತೆಗಿಬೇಕಾ? ತೆಗೀರಿ ನೋಡ್ರಿ. ಇಲ್ಲಿ ಯಾರು ಬೇಕಾದ್ರೆ ಇದ್ದ ಒಂದು ಹೆಣ್ಮಕ್ಳಿಗೆ ಚಿಮ್ಕೋಡೆ ಬದಲಿ ಮಾಡಲಿ. ಇಲ್ಲಿ ಪೊಲೀಸ್ ಬಳಗ ಊಟ ಕೊಡ್ತಾರೋ ಏನು ಏಟ ಕೊಡ್ತಾರೋ ನೋಡ್ರಿ ಬೇಕಾದ್ರೆ. ಬಾಬಾ ಸಾಹೇಬ್ರ ಲೆಕ್ಕಾಚಾರದ ಹೆಣ್ಣು ಮಕ್ಕಳಿಗೆ ಗೌರವ, ಮಕ್ಕಳಿಗೆ ಗೌರವ, ಓದೋರಿಗೆ ಕೊಡಬೇಕು, ಸಣ್ಣವರಿಗೆ ಕೊಡಬೇಕು, ಎಲ್ಲರಿಗೆ ಸವಲತ್ತು ಕೊಡ್ತಕ್ಕಂಥದ್ದು. ಅವ್ರಿಗೆ ಬಟ್ಟಿ ಏನು ಉರಿಲತ್ತದಂದ್ರೆ ಇದು ಜಾಗೃತಿ ಆಯಿತು, ಚಲೋ ಆಯಿತು ಅಂದ್ರೆ ಮುಂದೆ ಬರೋ ಪೀರಿಯಡ್ದಾಗ 136 ಬಂದವ, 200 ಮ್ಯಾಲೆ ಹೋಯ್ತದೋ ಅಂತ ಲೆಕ್ಕ.
ये 400 पार ಅಂತೀವಿ ಇಲ್ಲಿ ಕರಾಟರ ಹರ್ದೋಗಿಲ್ಲ 75 ಸೀಟ್ಗಳು ಲ್ಯಾಕ್ ಮಾಡಿ ವೋಟಿಂಗ್ ಸಿಸ್ಟಮ್ ಇರ್ತದಲ್ಲ ಮಷೀನು ಹ್ಯಾಕ್ ಮಾಡಿ ಗೆದ್ದಾರ ಅಂತ ಹೇಳ್ತಕ್ಕಂಥದ್ದು ಅಲ್ರಿ ಇರ್ತಕ್ಕಂಥವ್ರದ ಬಸವಣ್ಣ ಹೇಳ್ಯಾರ ಅದಕ್ಕೆ ಗಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಸುಳ್ಳು ಆಡಬೇಡ ಅಂತ ಹೇಳಿದಾರ ಅದ್ರ ಸುಳ್ಳು ಆಡ್ತಾ ಇದ್ದೀರಿ ಭಾಳ ದಿವಸ ನಡೆಯಂಗಿಲ್ಲ ಇರೋದು ಎಷ್ಟು ದಿನ ಒಳ್ಳೇದು ಮಾಡ್ಲಕ್ಕ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥವ್ರಲ್ಲ ಒಳಿತು ಮಾಡು ಮನಸ್ಸ ಇರೋದು 3 ದಿವಸ ಉಸಿರು ನಿಂತ ಮೇಲೆ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹಾಕುತ್ತಾರ ಚಟ್ಟ ಕಟ್ತಾರ ಸುತ್ತ ಹಾಕೋದು ಗ್ಯಾರಂಟಿ ನನ್ನ ಮ್ಯಾಲ ಹೋಗ್ತೀರಿ ಬೇರೆ ಬೇರೆ ಮಂದಿ ಹೇಳ್ತಾವ ಅವ್ನು ಮ್ಯಾಲ ಹೋಗಿ ಸ್ವರ್ಗಕ್ಕಂತ ರಾತ್ರಿ ಜನ ಮ್ಯಾಲ ಹೆಂಗೆ ಹೋಯ್ತವ್ರಿ ನಾನ್ರೆ ಎದ್ದು ನೋಡಿ ಎಲ್ಲರಿಗೆ ಹಾಕ್ಬೇಕು ಕೆಳಗೆ ಅಂದ್ರೆ ಸುತ್ತಿ ಹಾಕ್ಬೇಕು ಮ್ಯಾಲ ಹೋಗಿ ಅಂತ ಭಜನೆ ಕೆಳಗೆ ಮಾಡ್ತಾರೆ ಏನು ದೇಶದಾಗ ಕೊಡ್ತಾ ಇದ್ದೀರಿ ಅಭ್ಯಾಸ ಮಾಡ್ತಕ್ಕಂಥ ಇವತ್ತು ನಾನು ಏನು ಖುಷಿ ಪಡ್ತೆ ಅಭ್ಯಾಸ ಮಾಡಿನ ಕಡೆ ಒಂದು ಚೇರ್ಮನ್ ಆಗಿರಿ ಅಭ್ಯಾಸ ಮಾಡಿರ್ತಕ್ಕಂಥ ಅಮಿತ್ ಸಾಬ್ರುಗಳು ಎಸ್ ಪಿ ಆಗ್ಯಾರ ಬೀದರ್ ಡಿಸಿ ಹೆಣ್ಮಗಳು ಶಿಲ್ಪ ತಾಯಿ ಆಗ್ಯಾರ ಯಾವಾಗ ಅಭ್ಯಾಸ ಮಾಡ್ಲಿಕ್ಕೆ ಹಾಕ್ಕೊಟ್ಟಿದ್ದ ಕಡೆದು ಬದಮಾಸಿದ್ದ ಹಿಂದಕ್ಕೆ ಹೆಣ್ಮಕ್ಳು ಓದಬೇಡ್ದಂತ ಇತ್ತು ಯಾರು ಮುದ್ದಿನ ಗಂಟು ಈಗ ಹೆಣ್ಮಕ್ಳು ಓದೋದು ಹೋದ್ರ 14 ವರ್ಷದ ಕೆಳಗಿನ ಮಕ್ಕಳು ಯಾರಿಗೆ ಶಾಲೆ ಕಲ್ಸಲ್ಲ ಹೆಣ್ಮಕ್ಳಿಗೆ ಸೀದಾ ಜೈಲಿಗೆ ಹೋಗಬೇಕು ಇದು ಬರ್ದವ್ರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಹೊರಗೆ ಹೇಳಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಮುಖಾಂತರ ಹೆಣ್ಮಕ್ಕಳಿಗೆ ಮರ್ಯಾದೆ ಕೊಟ್ಟಿರ್ತಕ್ಕಂಥದ್ದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಇವತ್ತಲ್ಲ ಥರ ಒಂದು 10-15 ವರ್ಷಗಳಿಗೆ ನಾನೇ ಕೇಳ್ತಿದ್ದ ಹೆಣ್ಮಕ್ಳು ಹೆಂಗೆ ಹಾಡ್ಕೊಂಡು ಹೆಣ್ಣಾಗಿ ಹುಟ್ಟೋದಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದ್ರೆ ಪುಣ್ಯವಂತರಿಗೆ ನೆರಳಾಗಿ औरत पैदा होने से भी झाड़ पैदा होना ताकत है झाड़ के नीचे कोई बैठा तो पुण्य मिलता था ना हम इंसान नहीं औरत नहीं होना बोलकर बोलते थे लेकिन आज औरत भारत माता होते हैं प्रधानमंत्री होते हैं मुख्यमंत्री होते हैं पश्चिम बंगाल के मुख्यमंत्री नहीं ಹೆಣ್ಣು ಮಕ್ಕಳ घर ಮನ್ಯಾಗ ತಾಯಿ ತಂದೆ ಫಸ್ಟ್ ಚಲೋ ಬಂದ್ರೆ ಬೆಳಿಲಕ್ಕಾಗ್ತದ ಈ ಮನೆಗಿಂದ ದುರಸ್ತಿ ಮಾಡಬಾರ್ದು ಅನ್ನೋದು ಈ ಬಿಜೆಪಿ ಕುತಂತ್ರದ ಅದಕ್ಕಾಗಿ ಜಾಗೃತಿ ಮಾಡ್ಲಕ್ಕ ಅಲ್ಲೆಲ್ಲ ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ತು ಮನೆಗೆ ಹೋಗ್ರಿ ಕಾಡೋದ್ಗಳ ಸರಿ ಮನೆಗೆ ಹೋಗಿದಾರ ತಾಯಿ ಅದು ಇದು ಅನ್ನೋದಕ್ಕಿಂತ ನಾವು ಬಂಗಾರ ತಂದೆಲ್ಲ ಹಿಂದೆ ಜಗಳ ಹತ್ತೋದಕ್ಕಿಂತ ಈ ಬದಮಾಸ್ತು ಹಿಂಗೆ ಮಾಡ್ಯಾರ ನೋಡ್ರಿ ಮೋದಿಗೆ ಹೆಣ್ಮಕ್ಳು ಹಾಕಿನ ಇದೇ ಕುನ ಇಲ್ಲ ಮಕ್ಕಳ ಭಾವನೆ ಕುನ ಇಲ್ಲ ತಾಯಿ ಇದ್ರೆ ತವರ ಹೆಚ್ಚು ತಂದಿದ್ರೆ ಬಳಗ ಹೆಚ್ಚು ಸಾವಿರಕ್ಕೆ ಹೆಚ್ಚು ಪತಿಪುರುಷ ಹೊಟ್ಟೆಯ ಮಾಣಿಕ್ಯದ ಹರಳು ಮಗ ಹೆಚ್ಚು ಅಂತ ಮನ್ಯಾಗ ಮಕ್ಕಳು ನೋಡಿದ್ರೆ ಮುತ್ತುರತ್ನ ಇದ್ದಾಗಂತ ನರೇಂದ್ರ ಮೋದಿ ಪಾಪ ಹೆಂಡತಿಗೆ ಮನೆಗೆ ಇಟ್ಕೊಂಡಿಲ್ಲ ತಾಯಿಗೆ ಮನೆಗೆ ಇಟ್ಕೊಂಡಿಲ್ಲ ಮಕ್ಕಳರ ಪತ್ರಿಕೆ ಇಲ್ಲ ದೃಷ್ಟಿ ಹೆಂಗಿರ್ತದ ಭಾವನೆ ಚಲೋ ಹೆಂಗೆ ಬರ್ತದ್ರಿ ಯಾರೇ ಇರ್ಬೋದು 30 ಮಾರ್ಕಲ್ಲಿ ಇದ್ರೆ ಭೀ ಜ್ಞಾನ ಕಲ್ಕೊಳ್ಬೇಕಂತ ನಾವು 30 ಮಾರ್ಕ್ ಅನ್ನೋದಿಲ್ಲ ಸರ್ವಜ್ಞಾನ ಹೊಂದಿರ್ತಕ್ಕಂಥ ಸರ್ವಜ್ಞ ಎಲ್ಲ ಜ್ಞಾನ ಹೊಂದಿರ್ತಕ್ಕಂಥ ಸರ್ವಜ್ಞ ಕೆಲವೊಂ ಬಲ್ಲವರಿಂದ ಕಲ್ತು ಅಂತ ಮಾತಾಡ್ತೀವಿ ಅವ್ರು ಹೇಳ್ತಿರು ವಿದ್ಯಕ್ಕೆ ಕಡೆ ಇಲ್ಲ ಬುದ್ಧಿಗೆ ಬೆಲೆ ಇಲ್ಲ ಚಿತ್ರಿಸುವಾಗೆ ಗತಿ ಇಲ್ಲ ಮರಣಕ್ಕೆ ಮದ್ದುಗಳಿಲ್ಲ ಸರ್ವಜ್ಞ ಹೆಣ್ಣುಮಕ್ಕಳಿಗೆ ನಾಶ ಮಾಡ್ತಕ್ಕಂಥ ಮೋದಿಗೆ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ರೇವಣ್ಣವರಿಗೆ ಇವರಿಗೆ ಹೆಣ್ಣು ಮಕ್ಕಳಿಗೆ ಹಾಳು ಮಾಡ್ತಕ್ಕಂಥವರಿಗೆ ಚಿತ್ರಿಸೋ ಗತಿ ಇಲ್ಲ ಮರಣಕ್ಕೆ ಮದ್ದುಗಳಿಲ್ಲ ಸರ್ವಜ್ಞ ಜ್ಞಾನ ಯಾರ ಕುಂದ್ಗಂಟು ಇವ್ರು ಕೆಳಗಿನ ಜಾತಿ ಇವ್ರ ಮೇಲಿನ ಜಾತಿ ಯಾರ ಬಸವಣ್ಣವರು ಸರಿ ಸಮಾನ ಅಂತಕ್ಕಂಥ ಇವ ನಮ್ಮವನ ಮಾತು ಕೊಟ್ಟಿದ್ರು ಬಸವಣ್ಣವ್ರ ಖಾತೆ ಒಳಗೆ ನಡಿಲಕ್ಕ ಬಸವಣ್ಣವರಿಗೂ ಇಂಥ ಬಂಡಿ ಮಿಂಚಿದ್ರೆ ಹಿಂಗೆ ಬೆಳಗ್ತಿರೋ ಸಂಗೊಳ್ಳಿ ರಾಯಣ್ಣನ ಕಥೆ ಹೇಳ್ತಾರ ಸಂಗೊಳ್ಳಿ ರಾಯಣ್ಣ ದೇಶಕ್ಕೆ ಲಡಾಯಿ ಮಾಡ್ಯಾರ ಅವನಿಗೆ ಆಸೆ ಬರ್ತಿರ್ತಕ್ಕಂಥ ಲಕ್ಕಪ್ಪ ಅವ್ರು ಹೋದಮ್ಮ ಅವ್ರಿಗೆ ಹಿಡ್ಕೊಂಡು ಹಾಕಿ ಹಾಕ್ತಾರೆ ಇದು ಯಾರು ಚಿಂತೆ ಮಾಡಬೇಡ್ರಿ ಲೈಟ್ ಭಾರಿ ಬೆಳಾರಿ ಬೆಳೀತದ ಲೈಟ್ ಹಿಡಿಯಾಗಿರ್ತದ ದೀಪದ ಕೆಳಗೆ ಕತ್ತಲು ಇರ್ತದಂತ ಕತ್ತಲು ನೋಡೋದಿಲ್ಲ ಬೆಳಾರಿ ತಗೋಬೇಕಾಗಿರ್ತಕ್ಕಂಥದ್ದು ಇವರು BJP JDS ಕತ್ತಲರ ಕಾಂಗ್ರೆಸ್ ಸಿದ್ದರಾಮಯ್ಯ ಬೆಳಾರಿದ್ದಂಗದ ಬೆಳಾರಿ ಲೆವೆಲ್ದಾಗ ಎಲ್ಲರೂ ಎಲ್ಲೆಲ್ಲಿ ಕೂಡ್ತೀವಿ ಮಣ್ಣಿ ಹೋದ್ರೆ ಸಹಿತ ತಾಯಿ ಸಂಚಾರ ಬರೋವರಿಗೆ ಹೇಳೋದಿಲ್ಲ ಅಲ್ಲಿ ಥೋಡೆ ಮಾತಾಡ್ಕೊಂಡೆ ಮಾತಾಡ್ತಾ ಆಯಿ ಹೋಗ್ಬೇಕಿದೆ ಆಯಿಗೆ 2,000 ರೂಪಾಯಿ ಬರ್ತಿದ್ದು ಸಿದ್ದರಾಮಯ್ಯ ಕೂತಿದ ಬಿಟ್ಟು ಹೋದಲ್ಲಿ ಆಯಿ ಅಂತ ಹಾಡ್ಬೇಕು ಬೇರೆ ಹಾಡೋದಿಲ್ಲ ತೊಟ್ಟಲು ಹಾಡೋದ ಕನ್ನಡ ಖುಷಿಲ್ಲ ಹಾಡಬೇಕು ಇದು ಕಲಿಸಲು ಎಲ್ಲ ಕಲಿ ಜಾಗದ ಪಾಠ ಹೇಳ್ತಕ್ಕಂಥ ತಾಯಂದಿರು ಈ ವಿಷಯ ಎಲ್ಲ ಕಲಿ ತಿಳಿಸಿ ನಿನ್ನೆ ಆಯಿ ಹೇಳಿದಲೆ ಹೋಳಿಗೆ ಉಳ್ಳಕ್ಕೆ ಹಾಕ್ಯಾಳಂತ ಬೆಳಗಾಮದಾಗ ಹೆಣ್ಮಗಳು ಆಕಿಗೆ ಬಂದಂಥ ರೊಕ್ಕದ ಮೇಲೆ ಇಡೀ ಊರಿನ ಜನರಿಗೆ ಹೋಳಿಗೆ ಉಳ್ಳಕ್ಕೆ ಹಾಕ್ಯಾಳ ಹಳ್ಳ
ಅದನ್ನೋರೆ BJP JDS BJP ಅಂದರೆ ಬೋಗಸ್ ಜನತಾ ಪಾರ್ಟಿ, JDS ಅಂದರೆ ಸುಮ್ಮನೆ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ. ಜಾತ್ಯತೀತ ಜನತಾದಳ ಅಂತ ಹೆಸರು ನಮ್ಮೆಲ್ಲ. ಜಾತ್ಯತೀತ ಅಂದ್ರೆ ಜಾತಿ ಇರಲಾರ್ದು, ಅದ್ರ BJP ನಂಬರ್ 1 ಜಾತಿ ಮಾಡೋದು, ಅದ್ರಾಗ ಸೇರ್ಕೋತಾರಾದ್ರೆ ಇವ್ರು ಎಂಥ ಢೋಂಗಿಗಳಂತ ತಿಳ್ಕೊಳ್ಳೋ ಪದ್ಯ ಭಾಷೆ. ಖರ್ BJP ಕಾಂಗ್ರೆಸ್ಸಿಂದ ನಂಬರ್ 1 ದುಶ್ಮನ್ ಅದ. ಇರಲಿ, ದಾನಾ ದುಶ್ಮನ್ ಚಾಹಿಯೇ ನಾದಾನ್ ದೋಸ್ತ್ ನೈ ಅಂತ ಹೇಳ್ತಾರೆ. ದಾನಾ ದುಶ್ಮನ್ ಇಲ್ಲಿ ಲಡಾಯಿ ಮಾಡ್ಯಾರ, ನಾದಾನ್ ದೋಸ್ತ್ ಇವರು 35 ನಂಬರ್ ಸೀಟ್ ಗೆದ್ಕೊಂಡು 90 ಮಂದಿ ತಗೊಂಡು ಮುಖ್ಯಮಂತ್ರಿ ಆಗ್ತಾರೆ ಅಂತ ನೀತಿರಂಬೋದು ಕಾಮನ್ ಸೆನ್ಸ್ ತಗೋಬೇಕು. ಯಾರಾದ್ರೂ 90% ಮಾರ್ಕ್ಸ್ ತಗೊಂಡವ್ರಿಗೆ 70 ಅಂತಾರೋ, 35 ಮಾರ್ಕ್ಸ್ ತಗೊಂಡವ್ರಿಗೆ 35 ತಗೊಂಡು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಕ್ವಾಡ್ರಿ ಇದ್ರೆ ಆ ಕಡೆ ಹೋಯ್ತೇವೆ ಅನ್ನೋದು ಇದು ಎಂಥ ಜಾತಿ ನಿಂದನೆ ಮಾಡ್ತಕ್ಕಂಥವ್ರು. JDS ಅನ್ನು ಪೈಲೆ ಕರ್ನಾಟಕದಲ್ಲಿ ದೇಶದಲ್ಲಿ ಇದನ್ನು ಮೂಲವಾಗಿ ತೆಗೆದಾಕಬೇಕಾದ್ರೆ ಬಿರರಿ ಚಲೋ ಅದಕ್ಕೆ ಹಲ್ಲಿ ತಿಂದ್ರೆ ಹಲ್ಲಿ ಬಿದ್ದರೆ ತಿನ್ನಕ್ಕೆ ಹಲ್ಲಿ ರೂಪದಾಗರ ಇದನ್ನು ಮುಂದಿನ ನಿರ್ಮಾಣ ತೆಗಿತಕ್ಕಂಥದ್ದು ಯಾರೇ ಇರ್ಬೋದು. ನಮ್ಮ ಅಣ್ಣಿರಲಿ, ತಮ್ಮಿರಲಿ, MP ಇರಲಿ, MLA ಇರಲಿ, JP ಏನೇ ಇರಲಿ, ಅವ್ರಿಗೆ ಪೂರ್ತಿ ಅನಾಮತ ಕಿತ್ತಾಕ್ತಕ್ಕಂಥ ಕೆಲಸ ಪ್ರಜೆಗಳು ಮಾಡಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಜನ ಮತ ಹಾಕಿ ಕೊಟ್ಟಿನ ಮೇಲೆ ಹೊಟ್ಟೆ ಕಿಚ್ಚಲು ಮಾಡ್ತಾರಲ್ಲ, ಇಂಥ ಹೊಟ್ಟೆ ಕಿಚ್ಚಿಗೆ ಅನಾಮತ ತೆಗಿಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಕ್ಕು ಪ್ರಜಾಪ್ರಭುತ್ವ ಮತದಾನದ ಮುಖಾಂತರ ತೆಗಿತಕ್ಕಂಥದ್ದು. ಯಾರು ಸರಿ ವಿರುದ್ಧ ಕಟ್ಕೊಂಡು ಜಗಳ ಮಾಡಿ ಮಾತಾಡಲ್ಲ, ತಿಳುವಳಿಕೆ ಕೊಡೋ ಮುಖಾಂತರ ಮತದಾನ ಮುಖಾಂತರ ನೀವು ತೆಗೆದಾಕಿ ಮುಂದಿನ ಸರ್ಕಾರಗಳು ಸಮಾಜ ಪರವಾಗಿ ಕೆಲಸ ಮಾಡಲಿಕ್ಕೆ ಆಸ್ಪದ ಮಾಡಿಕೊಡ್ಬೇಕು. ಸಿದ್ದರಾಮಯ್ಯರು ಅಂಥ ಕೆಲಸ ತರುಣ ಹಿಡ್ಕೊಂಡು, ಹೆಣ್ಮಕ್ಳು ಹಿಡ್ಕೊಂಡು, ಬಡವರ ತಾಯಿ ತಂದೆಗೆ ಹಿಡ್ಕೊಂಡು ಎಲ್ಲ ಬಡವರ ಮನೆಗೆ ಅನುಕೂಲ ಆಗಲಿ ಅಂತೇಳಿ ಅವರು ಗೆದ್ದಾಗ 5 ಎಕರೆವರೆಗೆ 13-15 ಇದ್ದಾಗ 5 ಎಕರೆವರೆಗೆ ರೈತರ ಬೆನ್ನೆಲುವಾಗಿರ್ತಕ್ಕಂಥವ್ರು 5 ಎಕರೆ ತನಕ 50,000 ರೂಪಾಯಿ ಸಾಲ ಮಾಡಿರ್ತಕ್ಕಂಥವ್ರು ಮನ್ನಾ ಮಾಡಿದವರು ಯಾರು? ಸಿದ್ದರಾಮಯ್ಯ. 50,000 ತನಕ 1 ಎಕರೆ 10,000, 2 ಎಕರೆ 20, 5 ಎಕರೆ ತನಕ ಮಾಡಿ 50,000. ಇಲ್ಲಿ 1 ರೂಪಾಯಿನೂ ಸಾಲ ಮಾಫ್ ಮಾಡಲಾರ್ದಂಗೆ ಯಾರು ರೈತರು ಲಡಾಯಿ ಮಾಡ್ಲಿಕ್ಕೆ ಹೋಯ್ತಾರ 750 ಮಂದಿ ಜನರಿಗೆ ರೈತರಿಗೆ ಕೊಲೆ ಮಾಡಿರ್ತಕ್ಕಂಥ ನಂಬರ್ 1 ಘಟಕ ಸಮಾಜ ಮಾಡಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ರೈತರ ಬಗ್ಗೆ ಮಾತಾಡೋದಿತ್ತು, ಬೆಲೆ ಜಾಸ್ತಿ ಕೊಡ್ತೇವೆ ಅಂತ ಹೇಳಿದ್ರು. 15 लाख ರೂಪಾಯಿ ಹರ್ ಗರೀಬ್ಗೆ ಹಾಕ್ತೀನಿ, 1 ರೂಪಾಯಿ ಹಾಕಿರೇನ್ರಿ? ಸುಳ್ಳು ಆಡುವುದು, ಸುಳ್ಳಿನ ನಂಬರ್ 1 ಇದ್ದೀರಿ ನೀವು. ಯಾವ ಕಾರಣವಿಲ್ಲ, ಇದನ್ನು ಜನ ತಿಳ್ಕೊಂಡು ಮುಂದೆ ಬರ್ತಕ್ಕಂಥ ದಿನಮಾನಗಳು ಇರ್ತದೆ. ಇದು ಈಗ ಭಯಂಕರ ಕತ್ತಲು ಬಂದ ಅಂತ ತಿಳ್ಕೊಂಡು ಬೆಳಗಾಗಿ ಮೇಲೆ ಸೂರ್ಯ ಬರ್ತಾರೆ. ಮುಂದಕ್ಕೆ ಬರ್ತಕ್ಕಂಥ ಮತದಾರರು ಹುಷಾರಾಗಿ ತೆಗೆದು ಯಾವ ಥರ ಬ್ರಿಟಿಷರಿಗೆ ಓಡಿಸ್ಯಾರೋ ಆ ಥರ ಅವರ ವಂಶಕರಾಗಿರ್ತಕ್ಕಂಥ BJPಗೆ ತೆಗೆದುಹಾಕ್ಲಿಕ್ಕೆ ಅವ್ರ ಜೋಡಿ ಆಗಿರ್ತಕ್ಕಂಥ JDS ಕುತಂತ್ರಿಗಳು ಆವಾಗ ಚಂದ್ರಶೇಖರ್ ಆಜಾದ್ ಕೊಲೆಕಲಕ್ಕ ವಿಶ್ವೇಶ್ವರ ಸಿಂಗ್ ಠಾಕೂರ್ ಅಂತೇಳಿ ಅವನೇ ಹಿಡ್ಕೊಟ್ಟಿರೋ 80 ಮಂದಿ ಪೊಲೀಸರು ತರಿಸಿ ಜಲಿಯನ್ ಹತ್ಯಾಕಾಂಡ ಭಗತ್ ಸಿಂಗ್ ಅವರಿಗೆ ಹಿಡ್ಕೊಂಡು ಕೊಲೆ ಮಾಡಿದ್ರು ಇವರು ಬಳಗ ಇದ್ದಾರೆ. ಅಂಥವರಿಗೆ ಈ ಮತದಾನ ಮುಖಾಂತರ ಈ ಕೆಲಸ ಮಾಡಲಿ ಅಂತ ಎಲ್ಲರೂ ಭಾಳ ಖುಷಿಯಿಂದ ಬಿಸಿಲಲ್ಲಿ ನಿಂತಿರ್ತಕ್ಕಂಥ ಎಲ್ಲ ತಾಯಿ ನಮಸ್ಕಾರ. ಎಲ್ಲಕ್ಕಿಂತ ವಿಶೇಷವಾಗಿ ರವಿಕಾಂಡದನ್ನು ಕವಿ ಕಂಡಿದ್ದಂಥ ಮಾಧ್ಯಮದ ಬಳಗ ನಿಮ್ಮಲ್ಲಿ ತಾಳ್ಮೆ ಶಕ್ತಿ ಭಯಂಕರವಾದ ಭಾಳ ಖುಷಿ ವ್ಯಕ್ತಪಡಿಸ್ತೀನಿ. ಏಟು ಬಿಸಿಲು ಬಂದಲ್ಲಿ ಹೆದರಿಲ್ಲ. ಈ ಧೈರ್ಯಂ ಸರ್ವತ್ರ ಸಾಧನ ಬಂದು ನಿಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸ ಆಗಲಿ, ಸತ್ಯತೆಯನ್ನು ತಿಳಿಸ್ತಕ್ಕಂಥ ಕೆಲಸ ನಮ್ಮ ಮುಖಾಂತರ ಆಗಲಿ. ನಾವು 4 ಮಂದಿ ಮಾತಾಡ್ತೀವಿ, ಅದಕ್ಕೆ ತಾವು 4 ಮಂದಿಗೆ ತಿಳಿಸ್ತೀವಿ ಅಂತ ಒಂದು ಒಳ್ಳೆಯ ಕೆಲಸ. ಕಾಯಕವೇ ಕೈಲಾಸ ಅಂತದ ನಿಮ್ಮ ಕೆಲಸ. ಇದು ಕಾಯಕ ಭಾಳ ಒಳ್ಳೆಯದಲ್ಲ. ಈ ಕೆಲಸದ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಲಿ. ಮಾಧ್ಯಮದ ಬಳಗಕ್ಕೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದು ಆ ದೇವರು ಕರುಣಿಸಲಿ ಅಂತ ಒಂದು ಪ್ರಾರ್ಥನೆ ಮಾಡಿ ಭಾರತ ಮಾತೆಗೆ, ಕನ್ನಡ ಮಾತೆಗೆ ನಮಸ್ಕಾರ ಮಾಡಿ ಎಲ್ಲ ಹಿರಿಯರಿಗೆ ವಂದಿಸಿ ಕೊಡ್ತಾರೆ. BJPಯ ದುರಾಡಳಿತವನ್ನು ಕಿತ್ತೊಗೆಬೇಕಂತ ಹೇಳಿ ಸಂಕಲ್ಪ ಮಾಡಿ ಮೊನ್ನೆ ಸಿದ್ದರಾಮಯ್ಯರ ನೇತೃತ್ವದಲ್ಲಿ 136 ಕ್ಷೇತ್ರಗಳನ್ನು ಅಭೂತಪೂರ್ವವಾಗಿ ಗೆಲುವು ತಂದುಕೊಟ್ಟಿದ್ದಾರೆ. ಇದರ ಉದ್ದೇಶ ಏನಿತ್ತು? ಜನರ ರಾಜ್ಯದ ಕಲ್ಯಾಣ ಸರ್ಕಾರ ಆಗಬೇಕು, ಅಣ್ಣ ಬಸವಣ್ಣ ನುಡಿದಂತೆ, ಬುದ್ಧ ಬಸವ ಅಂಬೇಡ್ಕರ್ ನುಡಿದಂತೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಂತೆ ಈ ರಾಜ್ಯದ 7 ಕೋಟಿ ಜನರ ಆಶೀರ್ವಾದ ಯಾರ ಮೇಲಿತ್ತು? ಅದು ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆದರೆ BJPದವರಿಗೆ ಏನು ಕೆಲಸ ಇಲ್ಲ. BJPದವರು ಅವ್ರ ಮೇಲೆ ಯಾವುದೂ ಅವ್ರ ಅಧಿಕೃತ ವಿರೋಧ ಪಕ್ಷ
ಕೆಲಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಕೊಟ್ಟು ಯಾವುದೋ ಒಂದು ಹಳೆ ಪ್ರಕರಣ ಎಲ್ಲಿಂದ ಎತ್ಕೊಂಡು ತಂದು ಅದರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಇವತ್ತು ರಾಜ್ಯಪಾಲರು ಬಂದು ಹೋಗಿದ್ದಾರಲ್ಲ, ರಾಜ್ಯಪಾಲರು ನಮ್ಮದು ಕೆಲವು ಅರ್ಜಿಗಳು ಕೊಟ್ಟಿದ್ದೀವಲ್ಲ ಹಿಂದೆ ನಾವೆಲ್ಲ. ನಿರಾಣಿಯವರ ವಿರುದ್ಧ ಅರ್ಜಿ ಕೊಟ್ಟಿದ್ದೀವಿ, ಈಗ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಇದೆ, ಜೊಲ್ಲೆ ಅವರ ವಿರುದ್ಧ ಆಗಿದೆ, ಹಲವಾರು BJP ಮತ್ತು JDS ಮುಖಂಡರ ಮೇಲೆ ಮನವಿ ಕೊಟ್ಟಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು. ಅದೇ ಯಾಕದು ನೋಡಲು ಹೊಂಟಾರ? ಅವರಿಗೆ ಅದು ಏನು ಬೇಕಾಗಿಲ್ಲ. ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಬೇಕು, ಸಿದ್ದರಾಮಯ್ಯ ಅವರ ಸರ್ಕಾರನ ವಜಾ ಹೆಂಗೆ ಮಾಡಬೇಕು, ನಾವು ಯಾವಾಗ ಮುಖ್ಯಮಂತ್ರಿ ಆಗಬೇಕಂತ ಹಗಲು ಕಾಣಿಸ್ತಾರ. ಅದಕ್ಕೆ ರಾಜ್ಯದ ಅಹಿಂದ ವರ್ಗ, ಅದರ ಜೊತೆಲಿ ಪ್ರಗತಿಪರರು, ಬುದ್ಧ ಬಸವ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಸಿದ್ದರಾಮಯ್ಯರ ಅನುಯಾಯಿಗಳು ಅಭಿಮಾನಿಗಳು ಯಾವುದೇ ಕಾರಣಕ್ಕೆ ಒಂದು ದಿನಾನೂ ನಾವು ಸಿದ್ದರಾಮಯ್ಯ ಅವರಿಗೆ ಆ ಕುರ್ಚಿ ಮೇಲೆ ಕೆಳಗೆ ಸಹಿಸಲ್ಲ. ಕಾರಣ ಅವರಿಗೆ ನಾವೆಲ್ಲರೂ ಈ ರಾಜ್ಯದ ಕಲ್ಯಾಣ ಆಗಬೇಕು, ಹೆಣ್ಣು ಮಕ್ಕಳ ಅಭಿವೃದ್ಧಿ ಆಗಬೇಕು, ಯುವಕರ ಅಭಿವೃದ್ಧಿ ಆಗಬೇಕು, ಬಡವರದ ಅಭಿವೃದ್ಧಿ ಆಗಬೇಕು, ರೈತರ ಅಭಿವೃದ್ಧಿ ಆಗಬೇಕು. ದೀನ ದಲಿತರ ಅಭಿವೃದ್ಧಿ ಯಾರು ಮಾಡ್ತಾರಂದ್ರೆ ಅದು ಸಿದ್ದರಾಮಯ್ಯರು ಒಬ್ಬರೇ ಮಾಡ್ತಾರೆ. ಹಾಗಾಗಿ ಅವರಿಗೆ ನಮ್ಮ ಏಳಿಗೆ ಸಹಿಸೋದಿಲ್ಲ. ಯಾಕಂದ್ರೆ BJPದವರಿಗೆ ಮತ್ತು JDSದವರಿಗೆ ಮೊದಲಿಂದಲೇ ನಮ್ಮ ಏಳಿಗೆ ಅವ್ರಿಗೆ ಪಸಂದಿಲ್ಲ. ಹಾಗಾಗಿ ಇಂಥ ಒಂದು ಜನ ಬೆಂಬಲ ಇರತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಂತ ಮಾಡ್ತಾರೆ. ಕಾಂಗ್ರೆಸ್ನ ಕೆಲ ನಾಯಕರು ಸಿದ್ದರಾಮಯ್ಯ ಅವರ ಸೀಟಿಗೆ ಹಗಲು ಕನಸು ಕಾಣ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಅಭಿಪ್ರಾಯ? ನಮಗೇನು ಅನಿಸ್ತಾ ಇಲ್ಲ. ಯಾಕಂದರೆ ನಿನ್ನೆ ನಮ್ಮ ರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಶ್ರೀ ವೇಣುಗೋಪಾಲ್ರವರು ಹಿಡ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಹುಲ್ ಗಾಂಧೀಜಿಯವರು ಮತ್ತು ಸೋನಿಯಾಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಸಂಪೂರ್ಣ ವಿಶ್ವಾಸ ವ್ಯಕ್ತಪಡಿಸಿ, ಸನ್ಮಾನ್ಯ ನೀವು ಕಾನೂನಾತ್ಮಕ ಏನು ಪ್ರಕ್ರಿಯೆ ಇದೆ ನೀವು ಎದುರಿಸ್ರಿ, ಇಡೀ ಪಕ್ಷ ನಿಮ್ಮ ಜೊತೆ ಇದೆ ಅಂತ ಈಗಾಗಲೇ ಅವರು ನಿನ್ನೆನೇ ರಾಷ್ಟ್ರ ಮಟ್ಟದಿಂದ ಹೇಳಿಕೆಯನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ಕಾಂಗ್ರೆಸ್ದವರು, ಇಡೀ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಪರವಾಗಿ